ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಇದನ್ನು ನಮ್ಮ ಸೈಡು ಬದನೆಕಾಯಿ ಬಜ್ಜಿ ಅಂತ ಹೇಳ್ತಾರೆ. ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇದಕ್ಕೆ ಸಿಂಪಲ್ಲಾಗಿ ಏನೂ ಇಲ್ಲ. ಇದು ಹಸಿರು ಮೆಣಸಿನ್ಕಾಯಿ, ಚೆನ್ನಾಗಿರೋ ಟೊಮೊಟೊ ಮತ್ತು ಚೆನ್ನಾಗಿ ಫ್ರೆಶ್ ಆಗಿರೋ ಬದನೆಕಾಯಿನ ತಗೋಬೇಕು. ಬದನೆಕಾಯಿ ಹೆಂಗಿರ್ಬೇಕಂದ್ರೆ ನೋಡಿ, ಈ ಥರ ಬದನೆಕಾಯಿ ತಗೋಬೇಕು. ಮತ್ತು ಬುಡ ಸಮೇತ ಗ್ರೀನಾಗಿರಬೇಕು, ಅಂದರೆ ಫ್ರೆಶ್ ಆಗಿರಬೇಕು ಅಂತ. ಅದು ಒಣಗೋಗಿರಬಾರ್ದು. ಆ ಥರ ಬದನೆಕಾಯಿನ ತಗೊಂಡು ನಾವು ಬದನೆಕಾಯಿ ಬಜ್ಜಿ ಮಾಡಬೇಕು. ನೋಡಿ, ಇದನ್ನು ಈ ಥರ ನಾವು ಫಸ್ಟು ಚೆಕ್ ಮಾಡ್ಕೋಬೇಕು ಕಟ್ ಮಾಡಿ. ಏನಕ್ಕಂದರೆ ಹುಳಗಿಲ್ಲ ಏನಾದರೂ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಏನು ಇದೆಯಾ ಇಲ್ಲಿ ಇದ್ದರೆ ಏನಾದರೂ ಬಿಸಾಕ್ಬೋದಲ್ಲ ಅವಾಗೇ, ಅದಕ್ಕೋಸ್ಕರ ನಾನೆಲ್ಲ ಈ ಥರ ಕಟ್ ಮಾಡಿ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಮ್ಮೂರ ಕಡೆ, ನಮ್ಮದು ತುಮಕೂರು ಡಿಸ್ಟಿಕ್ ಕಡೆ, ನಮ್ಮೂರ ಸೈಡು ಇದು ಒಂದು ಚರಿತ್ರೆನೇ ಇದೆ ಇದಕ್ಕೆ. ಅಂದರೆ ಏನಂದರೆ, ಡಿಸೆಂಬರ್ ಜನವರಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಅಂತ ಬರುತ್ತೆ. ಆವಾಗ ನಮಗೆ ಇದು ಹೆಸ್ರುಬೇಳೆ, ಚಿಪ್ಪೆ ತೆಗ್ದಿರ ಹೆಸ್ರುಬೇಳೆ ಇರುತ್ತಲ್ಲ, ಅದನ್ನ ಹಾಕಿ ಅನ್ನ ಮಾಡ್ತಾರೆ. ಮತ್ತು ಈ ಬದನೆಕಾಯಿ ಬಜ್ಜಿನ ತುಪ್ಪ ಹಾಕ್ಕೊಂಡು, ಇದು ಜಾತ್ರೆಯಲ್ಲಿ ಉಪವಾಸ ಇದ್ದು ಷಷ್ಠಿ ದಿನ ಉಪವಾಸ ಬಿಡೋದು. ನಾವು ಇದನ್ನು ತಿಂದುಬಿಟ್ಟೆ ನಮ್ಮ ಕಡೆ ಎಲ್ಲ ಇದು ಒಂದು ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಸೈಡ್ ಎಲ್ಲರೂ ಮಾಡ್ತಾರೆ. ಜಾತ್ರೆಗೆ ಬರದೇ ಇರೋಂಥವ್ರು, ಮನೆಯಲ್ಲಿರೋಂಥವ್ರು ಕೂಡ ಮಾಡಿಕೊಂಡು ಅವತ್ತಿನ ದಿನ ಎಲ್ಲ ಇದೇನೇ ಮಾಡ್ತಾರೆ. ಹೊಲಗಳಲ್ಲಿ ಹೋಗಿ ಮಾಡ್ಕೊಂಡು ತಿನ್ನೋರು ಸಹ ಇದ್ದಾರೆ. ಇದನ್ನು ನೀವು ಮಾಡ್ತೀರಾ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೀವು ಇದನ್ನು ಏನಂತ ಕರಿತೀರ ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡಿ, ಈ ಥರ ನೀರು ಹಾಕ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು, ಕುಕ್ಕರಲ್ಲಿ 1-2-3 ವಿಸಿಲ್ ಇಟ್ಕೊಬಿಟ್ರೆ ಸಾಕು, ಎಲ್ಲ ಬೆಂದಿರುತ್ತೆ. ಇದನ್ನು ಇನ್ನೇನು ಇಲ್ಲ ಫ್ರೆಂಡ್ಸ್. ಇದನ್ನು ಸಿಂಪಲ್ಲಾಗಿ ನಾವು ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರಬೇಕು. ಮತ್ತು ಈ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು, ಇಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೂ ಸಹ ಹಾಕ್ಬೋದು. ನೋಡಿ, ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ಬಾಯಿ ಕೆಟ್ಟೋದಾಗ, ಜ್ವರ ಬಂದಾಗ ಈ ಥರ ಮಾಡ್ಕೊಂಡು ತಿಂದರೆ, ನಾನು ತಿಂಗ್ಳಿಗೆ 1-2 ಸಲ ಆದರೂ ಮಾಡೇ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಹೀಟು ಅಂತಾರೆ, ಆದರೆ ಒಂದೊಂದು ಸಲ ಅದ್ರ ಟೇಸ್ಟ್ ನೋಡಿದ್ರೆ ತಿನ್ನೋದು ಬಿಡಲ್ಲ ಯಾರೂ. ಅದು ಬೇಕು ಅಂತಲೇ ಮಾಡ್ಕೊತೀರ. ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇದು. ಬಿಸಿ ಬಿಸಿ ಮುದ್ದೆ ಅಂತೂ ಮಾಡಿಕೊಂಡು, ಸ್ವಲ್ಪ ಕಡಲೆಬೀಜ ಹುರ್ಕೊಂಡು, ಪಕ್ಕದಲ್ಲಿ ಕಡಲೆಬೀಜ ಇಟ್ಕೊಂಡು, ಬದನೆಕಾಯಿ ಬಜ್ಜಿ ಮುದ್ದೆ, ಇದಕ್ಕೆ ತುಪ್ಪ ಹಾಕ್ಕೋಬೇಕು ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಹೇಳಿದ್ನಲ್ಲ, ನಮ್ಮೂರ ಕಡೆ ಷಷ್ಠಿ ದಿನ ಪ್ರತಿಯೊಬ್ಬರು, ನಮ್ಮ ಕಡೆ ಎಲ್ಲರೂ ಇದನ್ನೇ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಅವತ್ತು ಹೆಸ್ರುಬೇಳೆ ಅನ್ನ ಮಾಡಿ, ಈ ಥರ ಬದನೆಕಾಯಿ ಬಜ್ಜಿ ಮಾಡಿ ತುಪ್ಪ ಹಾಕ್ಕೊಂಡು, ಅವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಇರುತ್ತೆ ನಮ್ಮ ಕಡೆ ಷಷ್ಠಿ ದಿನ ಅಂತ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ನಿಮಗೂ ತೋರಿಸ್ತೀನಿ. ನೋಡಿ, ಬದನೆಕಾಯಿ ಬೆಂದೇ ಬಿಟ್ಟಿದೆ. ಇವಾಗ ಕುಕ್ಕರ್ ಓಪನ್ ಮಾಡಿ ನಾನು ಇವಾಗ ನೋಡಿ ಆ ನೀರೆಲ್ಲ ತೆಗೆದುಬಿಟ್ಟು, ಇದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಫ್ರೆಂಡ್ಸ್. ತಣ್ಣಗೆ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಮುಟ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಫಸ್ಟ್ ಅದೇ ಕುಕ್ಕರಲ್ಲೇ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು, ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಎಲ್ಲ ಮಸಿಬೇಕು. ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಮಸಿಬೇಕು ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೂ ಬರೀ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೂ ಒಳ್ಳೆ ಸೂಪರಾಗಿರುತ್ತೆ. ಆದರೆ ಈ ಕಾಲ ಒಗ್ಗರಣೆ ಹಾಕ್ದಿರ ಯಾರೂ ತಿನ್ನಲ್ವಲ್ಲ, ಅದಕ್ಕೋಸ್ಕರನೇ ಈ ಥರ ಮಾಡಬೇಕು. ನೋಡಿ, ಈ ಥರ ಎಲ್ಲ ಮಸ್ಕೊಂಡು ತುಂಬ ಈಸಿಯಾಗಿ 5 ನಿಮಿಷಕ್ಕೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಮಾಡ್ತೀರಾ ಅಂದರೆ ನಮಗೆ, ನಾವು ಮಾಡ್ತೀವಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆದರೆ ನೀವು ಯಾವ ಕಡೆಯವರು ಅಂತಲೂ ಹೇಳಿ, ಯಾಕಂದರೆ ತುಮಕೂರು ಡಿಸ್ಟಿಕ್ ಕಡೆಯವರಾದರೆ ನೀವು ಕೂಡ ಮಾಡಿರ್ತೀರ ಅಂತ ನನಗನ್ನಿಸುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ಇದನ್ನು ಒಗ್ಗರಣೆ ಹಾಕಿ, ಇವಾಗ ಒಗ್ಗರಣೆ ಎಲ್ಲ ಆಗಿದೆಯಲ್ಲ, ಇದು ಅದರಲ್ಲಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು, ನೋಡಿ, ನಾನು ಇದು ಮಾಡಿದ ದಿನ ನಮ್ಮ ಮನೆಯಲ್ಲ, ಅವತ್ತು ಒಬ್ಬರು ಎಕ್ಸ್ಟ್ರಾ ಬಂದಿದ್ದರು. ರೈಸ್ ಕೂಡ ಖಾಲಿ ಆಯಿತು ನಮ್ಮ ಮನೆಯಲ್ಲಿ. ಮತ್ತೆ ನಾನು ರೈಸ್ ಮಾಡಿದೆ. ಅವತ್ತು ಹೊಟ್ಟೆ ಹಸಿವಿದ್ದಾಗ ಇದನ್ನು ಮಾಡಿಕೊಂಡು ತಿನ್ನೋಕೆ ಕೂತ್ಕೊಂಡ್ರೆ ಅಂತ ಟೈಮೇ ಗೊತ್ತಾಗಲ್ಲ, ನಾವು ಎಷ್ಟು ತಿಂದಿದ್ದೀವಿ ಅಂತ. ಆ ಥರ ತಿಂತೀವಿ ನೋಡಿ. ಇಷ್ಟೇ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಮತ್ತೆ ಒಳ್ಳೆ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.